ಮನೆಯಲ್ಲೇ ಸಿಂಪಲ್ಲಾಗಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಾಣಲೆಯಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 3-4 ಚಮಚ, ಒಂದು 3 ಚಮಚ ಶೇಂಗಾ ಕಾಳು ತೊಗೊಳ್ಳೋಣ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು. 3 ಚಮಚ ಹಾಕ್ಕೊಂಡಿದ್ದೀನಿ. ಅದನ್ನ ಕ್ಲೀನಾಗಿ ಸ್ವಲ್ಪ ಹುರ್ಕೊಳ್ಬೇಕು, ಚೂರು ಕೆಂಪುರಿ ಆಗೋ ಮಟ್ಟ. ಅದಕ್ಕೆ ಏನೇನು ಬೇಕು ಅಂತ ಇದರಲ್ಲಿ ಹೇಳ್ತೀನಿ ನೋಡಿರಿ. ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಇವನ್ನೆಲ್ಲ ಕರ್ಕೊಂಡು ತಗೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಒಂಚೂರು ಇದಾಗಲಿ, ರೋಸ್ಟ್ ಆಗಲಿ. ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಜಬ್ಬಿರೋ ಬೆಳ್ಳುಳ್ಳಿ ಸ್ವಲ್ಪ, ಒಣಮೆಣಸಿನ್ಕಾಯಿ ಒಂದೆರಡು. ಸಿಂಪಲ್ಲಾಗಿ ಒಂದು 3 ಜನಕ್ಕೆ ಆಗೋಷ್ಟು ನಾನು ಮಾಡೋದು ತೋರಿಸ್ತಿದ್ದೀನಿ. ಅದೆಲ್ಲ ಕ್ಲೀನಾಗಿ ಒಂದು ಸ್ವಲ್ಪ ರೋಸ್ಟ್ ಆಗಲಿ. ಅದೊಂದು ಸ್ವಲ್ಪ ಇದಾದ ಮೇಲೆ ಹುಣ್ಸೆಹಣ್ಣು ನೆನೆ ಇಟ್ಕೊಂಡಿದ್ದೀನಿ ನಾನು. ಒಂದು 5 ನಿಮಿಷ ಮುಂಚೆನೇ ನೆನೆ ಇಟ್ಕೊಂಡ್ರೆ ಹುಣ್ಸೆಹಣ್ಣು ರೆಡಿ ಆಗುತ್ತೆ. ಕರಿಬೇವು, ಹುಣ್ಸೆಹಣ್ಣು ಕ್ಲೀನಾಗಿ ನೆನೆ ಇಟ್ಕೊಂಡು ಅದನ್ನ ಸ್ವಲ್ಪ ರಸ ತೊಗೊಂಡಿದ್ದೀನಿ, ಅದನ್ನ ಹಾಕ್ತಿದ್ದೀನಿ. ಶೇಂಗಾಕಾಳು ಮುಂಚೆನೇ ತೊಗೊಂಡಿದ್ದೀನಿ ಕರೆದು. ಹುಣ್ಸೆಹಣ್ಣು ಹಾಕಿ ಮೇಲೆ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡಿದ್ದೀನಿ, ಅದನ್ನ ಸ್ವಲ್ಪ ಹಾಕ್ತಿದ್ದೀನಿ. ಅದನ್ನೊಂದು 2-3 ಚಮಚದಷ್ಟು ಹಾಕ್ತಿದ್ದೀನಿ. ಅದನ್ನ ಹಾಕಿ ಮೇಲೆ ಸ್ವಲ್ಪ ಹುಣ್ಸೆಹಣ್ಣೆಲ್ಲ ಇದು ಮಾಡ್ಕೊಳಕು. ಭಾಳ ರುಚಿಯಾಗುತ್ತೆ ಹುಣ್ಸೆಹಣ್ಣು ಹಾಕಿ ಮಾಡಿದರೆ. ಹಾಗಾಗಿ ಅದ್ರ ಬಗ್ಗೆನೇ ಇದು ಮಾಡ್ತಿದ್ದೀನಿ, ತೋರಿಸ್ತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ. ಇದನ್ನ ಹಾಕಿ ಮೇಲೆಲ್ಲ ಸ್ವಲ್ಪ ರೋಸ್ಟ್ ಇದಾಗಲಿ. ಇನ್ನೂ ಸ್ವಲ್ಪ ಬೇಕಾದರೆ ಹುಣ್ಸೆಹಣ್ಣು ಹಾಕ್ಕೋಬೋದು. ಭಾಳ ಖಾರ ಅದೆಲ್ಲ ಬೇಕು, ಇನ್ನೊಂದು ಸ್ವಲ್ಪ ರಸ ಬೇಕು, ಅನ್ನ ಕಲ್ಸ್ಕೊಳಕ್ಕೆ ಬೇಕಾಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೋಬೋದು. ಬೇಡ ನಮಗೆ ಅಷ್ಟೇ ಸಾಕು ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ನೆನೆಸ್ಕೊಂಡ್ರೆ ಸಾಕು, ಭಾಳ ಬೇಡ. ಎಣ್ಣೆರೆಲ್ಲ ರೋಸ್ಟ್ ರೆಡಿಯಾಗಿದೆ. ಅದೆಲ್ಲ ಕುದ್ದಾದ್ಮೇಲೆ ಅನ್ನ ಹಾಕ್ಯಂಡು ಕಲ್ಸ್ಕೊಳೋದು ಒಂದೇ. ಬೇಕಂದರೆ ಭಾಳ ಆಗುತ್ತೆ ಅಂದರೆ ಒಂದು ಸ್ವಲ್ಪ ತಗೊಂಡು ಬಟ್ಲಲ್ಲಿ ತೆಗೆದಿಟ್ಕೊಂಡು ಮತ್ತು ಬೇಕು ಅಂದರೆ ಹಾಕ್ಕೋಬೋದು. ಈ ಥರ ಕಲಸಿಟ್ಕೊಂಡಿದ್ದೀನಿ. ಮೇಲೆ ಕೊತ್ತಂಬರಿ ಹಾಕಿದ್ದೀನಿ. ಶೇಂಗಾಕಾಳು ಹುರಿದಿಟ್ಕೊಂಡಿವಲ್ಲ ಅದನ್ನ ಹಾಕೋಣ ಸ್ವಲ್ಪ ಮೇಲೆ. ಶೇಂಗಾಕಾಳು ಮೇಲೆ ಕರ್ಮ್ ಸಿಗ್ತವೆ. ಆ ಥರ ರೆಡಿಯಾಗಿದೆ ನೋಡಿರಿ ಪುಳಿಯೋಗರೆ. ಅದಕ್ಕೆ ತಟ್ಟೆಯಲ್ಲಿ ಸರ್ವ್ ಮಾಡ್ತಿದ್ದೀನಿ. ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ, ಮನೇಲಿ ತಿನ್ನೋರಿಗಾಗಲಿ ರುಚಿಯಾಗುತ್ತೆ. ಒಬ್ಬೊಬ್ರಿಗೆ ಫೇವ್ರೇಟ್ ಪುಳಿಯೋಗರೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.